guys, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಿನ್ನೆವರೆಗೂ ಟ್ರಿಪ್ಟೂರಲ್ಲಿದ್ವಿ. ಸೊ ಈಗ ಜಸ್ಟ್ ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ. ಸೊ ಇನ್ನೇನಿಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಈ ಬ್ಲಾಗಲ್ಲಿ, ಗೊತ್ತಿಲ್ಲ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಗಾಯ್ಸ್, ಈಗ ನೋಡಿ ಫೈನಲಿ ರೆಡಿ ಆಗಿದ್ದೀನಿ. ನೋಡಿ ರೆಡಿ ಅಲ್ಲ, ಫ್ರೆಶ್ ಅಪ್ ಆಗಿದ್ದೀನಿ. ಬನ್ನಿ ಏನಿದೆ ತಿನ್ನಕ್ಕೆ ನೋಡೋಣ. ಇಡ್ಲಿ ಅಂತೆ, ಇಡ್ಲಿ ಐತೆ. ಚಟ್ನಿ ಇದ್ರೆ ಚಟ್ನಿ ಇದೆಯಾ? ಚಟ್ನಿ ಇಲ್ವಲ್ಲ ಗಾಯ್ಸ್, ಏನು ಮಾಡೋದು? ಇಡ್ಲಿ ಚಟ್ನಿ ಇಲ್ವಲ್ಲ. ಫ್ರಿಜ್ ಒಳಗಡೆ ನೋಡ್ತೀನಿ ತಾಳಿ. ಚಟ್ನಿ ಗಾಯ್ಸ್, ಚಟ್ನಿ ಇಲ್ಲ ನೋಡಿ. ಪಲಾವ್ ಕಟ್ಟಿಸ್ಕೊಂಬಂದಿದ್ದೆ ಟಿಪ್ಟರಿಂದ, ಪಲಾವೇ ತಿಂತೀನಿ ಅಲ್ವಾ. ಬನ್ನಿ ಪ್ಲೇಟ್ ಇಟ್ಕೊಳ್ಳೋಣ. ಸೊ ಗಾಯ್ಸ್, ಇನ್ನೊಂದು ಖುಷಿ ವಿಚಾರ ಏನಂದರೆ, ಇವತ್ತನ್ನೇ ನಾನು ಟ್ರೈಪಾಡ್ನ ಆರ್ಡರ್ ಪ್ಲೇಸ್ ಆಗಿದೆ. ನಾಳೆ ಇಷ್ಟೊತ್ತಿಗೆ ಟ್ರೈಪಾಡ್ ಬಂದಿರುತ್ತೆ. ನಾಳೆ 11 PM ಅಷ್ಟೊತ್ತಿಗೆ ಬರುತ್ತಂತೆ ನಾಳೆ. ಸೊ ಬಂದರೆ ಬೇಗ ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ, ಬಂದಿಲ್ಲ ಅಂದರೆ ಇರಲ್ಲ. ಸೊ ಪ್ರೇ ಮಾಡಿ ಗಾಡ್ಗೆ 11 PM ಒಳಗಡೆ, ಅಂದರೆ ಮಾರ್ನಿಂಗ್ 12 ಅಥವಾ ಈವ್ನಿಂಗ್ 6 or 7 ಅಷ್ಟೊತ್ತಿಗೆ ಬಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋನು ಮಾಡ್ತೀನಿ. ಸೊ ಇವಾಗ ಬನ್ನಿ ಇದನ್ನು ಹಾಕ್ಕೊಳ್ಳೋಣ, ಕಟ್ಬಿಚ್ಕೊಳ್ಳೋಣ. ನೋಡಿ, ನನಗೆ ಟ್ರೈಪಾಡ್ ಯಾಕೆ ಬೇಕಿತ್ತು ಅಂದರೆ, ಈಗ ನಾನು ಒಂದು ಕೈಯಲ್ಲೇ ಕಟ್ಬಿಚ್ಕೊಳ್ಳೋಕ್ಕಾಗಲ್ಲ. ನೋಡಿ, ಇವಾಗ ಒಂದು ಕೈಲಿ ಫೋನ್ ಇದೆ, ಒಂದು ಕೈಲಿ ಇದಿದೆ. ಸೊ ಬನ್ನಿ, ಅದಕ್ಕೆ ಟ್ರೈಪಾಡ್ ಬುಕ್ ಮಾಡಿದೆ. ಇವಾಗ ಒಂದು ಕೈಯಲ್ಲೇ ಯಾಕೆ ತೆಗಿಬೇಕು, ಇವಾಗ ಈ ಬಾಕ್ಸನ್ನು ತೆಗಿಬೇಕು. ಗಾಯ್ಸ್, ಊಟ ಆದಮೇಲೆ ನಿಮಗೆ ಸಿಗ್ತೀನಿ. ನಿಮಗೆ ಗಿಣ್ಣದ ಹಾಳು ಅಂದರೆ ಗೊತ್ತಾ? ಅದರಿಂದ ಮಾಡೋ ಸ್ವೀಟ್ಸ್ ಅಂದರೆ ಗೊತ್ತಾ? ತೋ ನಮ್ಮ ಸೈಡ್ ನಮ್ಮ ಅಮ್ಮಮ್ಮ ಇದನ್ನು ಡೈಲಿ ಮಾಡ್ತಾರೆ. ಸೊ ಹೆಂಗೆ ಮಾಡ್ತಾರೆ ಇವಾಗ ಪ್ರಿಪೇರ್ ಮಾಡಿ ತೋರಿಸು, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ಇದು ಗಿಣ್ಣದ ಹಾಲು ಎಸ್ಪೆಷಲಿ. ಇದಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಏಲಕ್ಕಿ ಮಿಕ್ಸ್ ಮಾಡಿದ್ದಾರೆ, ಬೆಲ್ಲ ಮತ್ತು ಒಂದು ಸ್ವಲ್ಪ ಗಿಣ್ಣದ ಹಾಲು ಮಿಕ್ಸ್ ಮಾಡಿದ್ದಾರೆ. ಇವಾಗ ಅದನ್ನು ಬೇಯಕ್ಕಿಕ್ತಾರೆ. ಸೊ ಅಬೇಲಿಕ್ತಾರೆ. ಸೊ ಅಬೇಲಿಕ್ಕಿ ಹಂಗೆ ಬೇಯ್ದಾದ್ಮೇಲೆ ತಿನ್ನೋಕ್ಕಾಗಲ್ಲ. ಸೊ ಅದನ್ನು ಒಂದು ಸ್ವಲ್ಪ ವಾರ್ಮ್ ಟೆಂಪರೇಚರಿಗೆ ಬಂದಾಗ ಅದನ್ನು ತಿನ್ಬೋದು. ಸೊ ಬಿಸಿಯನ್ನು ತಿಂದರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ. ಸೊ ಅದು ಮಾಡಿ ಅಬೇಲ್ ಬೇಯಿಸಿ ಆದಮೇಲೆ ಮತ್ತೆ ಸಿಗ್ತೀನಿ. 1 hour later. ನೋಡಿ, ನಾನು ಬೇಯಿಸಾದ್ಮೇಲೆ ಸಿಗ್ತೀನಿ ಅಂದ್ರಲ್ಲ, ನೋಡಿ ಬೇಯಿಸಾದ್ಮೇಲೆ ಸಿಕ್ಕಿದ್ದೀನಿ. ಸೊ ನೋಡಿ, ಇದೇ ಗಿಣ್ಣದ ಹಾಲಿಂದ ಮಾಡಿರುವ ಸ್ವೀಟ್. ನೋಡಿ ಎಷ್ಟು ಸ್ಮೂತ್ ಆಗಿರುತ್ತೆ ಅಂದರೆ, ನೋಡಿ ಬಿಸಿ ಇದೆ. ಇವಾಗ ತಿಂದರೆ ಅಷ್ಟು ಟೇಸ್ಟು ಇರಲ್ಲ. ಸೊ ನೋಡಿ, ಆಮೇಲೆ ಬೇಯಿಸೋಕೆ ಇಕ್ಕಿದ್ದೀವಿ. ನೋಡಿ, ಹಿಂಗೆ ಇಕ್ಕಬೇಕು. ಸೊ ಸ್ಟೀಮ್ ಆಗಬೇಕು, ಆವಾಗ ಈ ಥರ ಆಗುತ್ತೆ. ಸೊ ಇದೇ ಥರ ಇವಾಗ ಇಲ್ಲೂ ರೆಡಿ ಆಗ್ತಿದೆ. ಇದನ್ನು ಹಿಂಗಿರುತ್ತೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಬಟ್ ಇವಾಗ ಬಿಸಿ ಇದೆ. ಇದನ್ನು ತಿಂದ್ಬಿಟ್ಟು ಹೇಳ್ತೀನಿ ಅಂದಿದೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ. ಸೊ ಬನ್ನಿ ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ನೋಡಿ, ಹಿಂಗೆ ಟಚ್ ಮಾಡಿದ್ರೇ ಅದನ್ನು ಎಷ್ಟು ಸ್ವೀಟ್ ಇದೆ ಅಂತ, ಎಷ್ಟು ಸಾಫ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಇದು ತಿನ್ನೋಣ. ಕರ್ಗೋಯ್ತು ಹಂಗೆ. ಸೊ ನೋಡಿ ಎಷ್ಟು ಸ್ವೀಟ್. ಇವಾಗ ಇದ್ರ ಒರಿಜಿನಲ್ ಟೇಸ್ಟ್ ಗೊತ್ತಾಗುತ್ತೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಬಿಸಿ ಇದೆ. ಸೊ ಇವಾಗ ಮಧ್ಯಾಹ್ನ ರಾತ್ರಿ ತಿಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಹೀಗೆ ನಾವು ಗಿಣ್ಣ ಮಾಡೋದು. ಸೊ ನಿಮ್ಮ ಮನೇಲಿ ಅದನ್ನು ಮಾಡಿದ್ರೆ ನೋಡಿ. ಸೊ ಗಾಯ್ಸ್, ಈಗ ನಮ್ಮ ಅಕ್ಕ ಫ್ಯಾನ್ ಆಫ್ ಮಾಡೋಕ್ಕೋ ಅದಂದರೆ ಡೋರ್ ಕ್ಲೋಸ್ ಮಾಡೋಕ್ಕೋ ಕರಿತಿದ್ರು. ಸೊ ರೆಸ್ಪಾಂಡ್ ಮಾಡಿಲ್ಲ. ಸೊ ಮೇಲ್ಗಡೆ ಓಡಿ ಬಂದಿದ್ದೀನಿ. ಸೊ ನೋಡಬೇಕು, ಬನ್ನಿ.
ಒಳ್ಳೆ ಸದ್ಯ ಏನೂ ಮಾಡಿಲ್ಲಪ್ಪ. ನೋಡೋರಲ್ಲ ಗಾಯ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ.